ಚಿತ್ರದುರ್ಗದಲ್ಲಾದಂತಹ ದುರಂತಕ್ಕೆ ಸಂಬಂಧಪಟ್ಟಂತೆ ನಾವು ಮಾಹಿತಿ ಕೊಡ್ತಾ ಇದ್ವಿ. ಈ ಬಸ್ ಸವಾರಿ ಅನ್ನೋದು ಸಾವಿನ ಸವಾರಿ ಆಗ್ಬಿಡ್ತು. ಪ್ರಯಾಣಿಕರಿಗೆ ಗುರುತೇ ಸಿಗದಷ್ಟು ಸುಟ್ಟು ಕರಕಲಾಗಿದೆ ದೇಹಗಳು. 9 ಜನ ಇಲ್ಲಿ ತನಕ ಸಾವನ್ನಪ್ಪಿದ್ದಾರೆ. ಇಲ್ಲಿ ತನಕ ನೋಡಿ 4 ಮೃತದೇಹಗಳು ಮಾತ್ರ ಪತ್ತೆ ಆಗಿರುವುದು. ಕಂಟೈನರ್ನಲ್ಲಿ ಲಾರಿ ಚಾಲಕನ ಮೃತದೇಹ ಪತ್ತೆಯಾಗಿದೆ. ಇನ್ನುಳಿದಂತಹ 4 ಶವಗಳು ಯಾವುದು ಯಾರದ್ದು ಅನ್ನೋ ಹುಡುಕಾಟ ಐಡೆಂಟಿಫೈ ಮಾಡೋಕ್ಕೂ ಆಗ್ತಾ ಇಲ್ಲ. ಕಾರಣ ಅವಶೇಷಗಳ ರೀತಿಯಲ್ಲಿ ದೇಹಗಳು ಸುಟ್ಟು ಹೋಗ್ಬಿಟ್ಟಿದೆ. ಆ ರೋಡ್ನಲ್ಲಿ ಅವಶೇಷಗಳು ಅಂಟ್ಕೊಂಡಿದ್ದನ್ನು ನೀವು ನೋಡ್ತಾ ಇದ್ರಿ. ಅದನ್ನು ಕೆರೆದು ತೆಗಿತಾ ಇದ್ರು. ಯಾರು ಸಾವನ್ನಪ್ಪಿರೋದು? ಹುಡುಗನ ಹುಡುಗಿನ? ಹಾಕಿದ ಬಟ್ಟೆ ಯಾವುದು? ಏನಾದರೂ ಉಂಗ್ರ ಗಿಂಗ್ರ ಹಾಕ್ಕೊಂಡಿದ್ರಾ? ರಿಂಗ್ ಹಾಕಿದ್ರಾ? ಇದೆಲ್ಲವನ್ನ ಪಾಪ ಚೆಕ್ ಮಾಡಿ ಐಡೆಂಟಿಫೈ ಮಾಡಬೇಕಾದ ಸ್ಥಿತಿಯಲ್ಲಿದೆ. ಡೀಟೇಲ್ಸ್ ಕೊಡ್ತಾರೆ ಸಿದ್ದರಾಜು. ಈ ಬಸ್ನ ಕಂಡೀಷನ್ ಬಗ್ಗೆ ಏನೆಲ್ಲ ಮಾಹಿತಿಗಳು ಸಿಗ್ತಾ ಇದೆ ಅಂತ. ಬಿಕಾಸ್ ತುಂಬ ಜನ ಸ್ಥಳೀಯರು ಹೇಳ್ತಾ ಇದ್ದನ್ನು ನಾವು ಕೇಳಿಸ್ಕೊಳ್ತಾ ಇದ್ವಿ. ಕಿಟಕಿಗಳು ಕಂಪ್ಲೀಟಾಗಿ ಓಪನ್ ಆಗ್ತಾ ಇರಲಿಲ್ಲ. ಯಾವುದೋ ಒಂದು ಕಿಟಕಿ ವರ್ಕಿಂಗ್ ಕಂಡೀಷನಲ್ಲಿ ಇತ್ತು, ಅದರಿಂದನೇ ಜಿಗಿದು ಬಂದರು ಅಂತ. ಸೊ ಅದ್ರ ಬಗ್ಗೆ ಏನು ಇನ್ಫಾರ್ಮೇಷನ್ ಇದೆ, ಮತ್ತು ಮೃತದೇಹಗಳ ರಿಕವರಿ ಕೆಲಸ ಹೇಗಿದೆ ಅಂತ, ಸಾವಿನ ಸಂಖ್ಯೆ ಹೆಚ್ಚಳ ಆಗುವಂತಹ ಸಾಧ್ಯತೆ ಇನ್ನೂ ಎಷ್ಟಿದೆ? ಖಂಡಿತವಾಗೂ ಮಮತಾ, ಏನು ಈ ಬಸ್ನಲ್ಲಿ ಸುಮಾರು 30 ಜನ ಪ್ರಯಾಣ ಬೆಳೆಸಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಏನು ರಾಷ್ಟ್ರೀಯ ಹೆದ್ದಾರಿ 48ರಲ್ಲಿ ಅಪಘಾತ ಸಂಭವಿಸಿದ ಹಿನ್ನೆಲೆಯಲ್ಲಿ ಬಸ್ ಏಕಾಏಕಿ ಒತ್ತಿ ಉರಿದ ಪರಿಣಾಮ ಏನು ಸ್ಥಳದಲ್ಲಿ ಏನು ಬಸ್ನ ಹಿಂಭಾಗದಲ್ಲಿ ಬರ್ತಿದ್ದಂಥ ಮತ್ತೊಂದು ಬಸ್ಸು ಕೂಡ ಈ ಒಂದು ಬಸ್ಗೆ ಡಿಕ್ಕಿ ಆಗಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ನಾವು ಘಟನಾ ಸ್ಥಳದಲ್ಲಿದ್ದೀವಿ. ಸುಮಾರು ಡಿಕ್ಕಿ ಸಂಭವಿಸಿರುವಂಥ ಘಟನಾ ಸ್ಥಳದಿಂದ ಸುಮಾರು ದೂರಕ್ಕೆ ಹೋಗಿ ಬಸ್ ನಿಂತಿರುವಂಥದ್ದು. ಅದೃಷ್ಟವಶಾತ್ ಈ ಬಸ್ನಲ್ಲಿ ವಿದ್ಯಾರ್ಥಿಗಳು ಸುಮಾರು 40 ಜನ ತೆರಳುತ್ತಿದ್ರು ಎಂಬ ಮಾಹಿತಿ ಸಿಕ್ಕಿದೆ. ಆದರೆ ಅದೃಷ್ಟವಶಾತ್ ಯಾರಿಗೂ ಕೂಡ ಯಾವುದೇ ರೀತಿ ಅವಘಡಗಳು ಅಂದರೆ ಯಾವುದೇ ರೀತಿ ಪ್ರಾಣಾಪಾಯ ಸಂಭವಿಸಿದ ಸಣ್ಣ ಪುಟ್ಟ ಗಾಯಗಳಾಗಿದ್ದು ಅವರೆಲ್ಲರೂ ಕೂಡ ಚಿತ್ರದುರ್ಗ ಹಾಗೂ ಹಿರಿಯೂರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ಮುಂದಕ್ಕೆ ಪ್ರಯಾಣ ಬೆಳೆಸಿದ್ದಾರೆ ಎಂಬ ಮಾಹಿತಿಯನ್ನು ಪೊಲೀಸರು ತಿಳಿಸಿದ್ದಾರೆ. ಹಾಗೆ ಏನು ಪೊಲೀಸರು ನೀಡುವ ಮಾಹಿತಿ ಪ್ರಕಾರ ಈಗಾಗಲೇ 25 ಜನರು ಸೇಫ್ ಆಗಿದ್ದು ಅವರಲ್ಲಿ ಹಿರಿಯೂರು ಚಿಕಿತ್ಸೆ ನೀಡಲಾಗಿದೆ. ಹಾಗೆ 12 ಜನಕ್ಕೆ ಹಿರಿಯೂರು ತಾಲೂಕು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗಿದ್ದು ಶಿರಾ ಸರ್ಕಾರಿ ಆಸ್ಪತ್ರೆಯಲ್ಲಿ ಸುಮಾರು 9 ಜನರಿಗೆ ಚಿಕಿತ್ಸೆಯನ್ನು ನೀಡಲಾಗಿದೆ ಎಂಬ ಮಾಹಿತಿಯನ್ನು ಈಗ ಚಿತ್ರದುರ್ಗ ಎಸ್ ಪಿ ರಂಜಿತ್ ಕುಮಾರ್ ಅವರು ಸ್ಪಷ್ಟಪಡಿಸಿದ್ದಾರೆ. ಹಾಗೆ ಚಿತ್ರದುರ್ಗದ ಬಸವೇಶ್ವರ ಆಸ್ಪತ್ರೆಯಲ್ಲೂ ಕೂಡ 2 ಗಾಯಾಳುಗಳಿದ್ದು ಅವರಿಗೂ ಕೂಡ ಚಿಕಿತ್ಸೆಯನ್ನು ಮುಂದುವರಿಸಿದ್ದಾರೆ. ಇನ್ನು ಉಳಿದಂತೆ ತುಮಕೂರು ಸರ್ಕಾರಿ ಆಸ್ಪತ್ರೆಗೂ ಕೂಡ ಗಾಯಾಳುಗಳನ್ನು ಶಿಫ್ಟ್ ಮಾಡಲಾಗಿದೆ. ಅವರಲ್ಲಿ 2 ಹೇಮರಾಜ್ ಮತ್ತು ಕಲ್ಪನಾ ಎಂಬವರನ್ನು ಕೂಡ ತುಮಕೂರು ಆಸ್ಪತ್ರೆಗೆ ಶಿಫ್ಟ್ ಮಾಡಿ ಚಿಕಿತ್ಸೆ ನೀಡಲಾಗಿದೆ. ಉಳಿದಂತೆ 7 ಜನರ ಒಂದು ಮಾಹಿತಿ ಕೂಡ ಲಭ್ಯವಾಗಬೇಕಿದೆ. 7 ಜನರು ಯಾವುದೇ ರೀತಿ ಸಂಪರ್ಕಕ್ಕೂ ಕೂಡ ಸಿಕ್ಕಿಲ್ಲ ಈವರೆಗೆ. ಅವರಲ್ಲಿ ಬಿಂದು, ಮಾನಸ ಮತ್ತು ಶಶಿಕಾಂತ್, ನವ್ಯ ಮತ್ತು ನಸ್ರುನ್ನಿಸಾ ಹಾಗೂ ಸೈಯದ್ ಜಮೀರ್ ಮತ್ತು ರಶ್ಮಿ ಎಂಬುವಂಥ 7 ಜನರ ಮಾಹಿತಿ ಕೂಡ ಕಲೆ ಹಾಕುವಲ್ಲಿ ಪೊಲೀಸರು ಪತ್ತೆ ಹಚ್ಚುವಲ್ಲಿ ತಲ್ಲೀನರಾಗಿದ್ದಾರೆ. ಇವರು ಯಾವುದೇ ರೀತಿ ಅವರ ಮೊಬೈಲ್ ಸ್ವಿಚ್ ಆಫ್ ಆಗಿರೋದ್ರಿಂದ ಅದರಲ್ಲಿ ನಾಟ್ ರೀಚಬಲ್ ಇರೋ ಪರಿಣಾಮ ಯಾವುದೇ ರೀತಿ ಮಾಹಿತಿ ಕೂಡ ಪೊಲೀಸರು ಸಿಗ್ತಿಲ್ಲ. ಹೀಗಾಗಿ ಅದೃಷ್ಟವಶಾತ್ ಅವರು ಸೇಫ್ ಆಗಿದ್ದರೆ ಸಾಕು ಎಂಬ ನಿಟ್ಟಿನಲ್ಲಿ ಪೊಲೀಸರು ಕೂಡ ಪ್ರಯತ್ನಿಸಿರುವಂಥದ್ದು. ಹಾಗೆ ಅವರ ಪತ್ತೆ ಕಾರ್ಯ ಕೂಡ ಚುರುಕುಗೊಳಿಸಿರುವಂಥದ್ದು. ಈಗಾಗಲೇ ಏನು ಈ ಒಂದು ರಸ್ತೆ ಅಪಘಾತದಿಂದಾಗಿ ಸರಣಿ ಅಪಘಾತ ಕೂಡ ನಡೀತಾ ಎಂಬ ಆತಂಕ ಮೂಡಿರುವಂಥದ್ದು. ಯಾಕಂತಂದ್ರೆ ಏಕಾಏಕಿ ಲಾರಿ ಚಾಲಕನ ಅಜಾಗರೂಕತೆಯಿಂದ ಸಂಭವಿಸಿದಂಥ ಈ ದುರಂತದಲ್ಲಿ ಹಿಂದೆ ಬರ್ತಿದ್ದಂಥ ಶಾಲಾ ಬಸ್ ಕೂಡ ಈ ಬಸ್ಗೆ ಡಿಕ್ಕಿ ಹೊಡೆದಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಈ ಬಸ್ನಲ್ಲಿ 40 ಜನ ಇದ್ದರು. ಅವರಲ್ಲಿ 15 ಜನಕ್ಕೆ ಸಣ್ಣ ಪುಟ್ಟ ಗಾಯಗಳಾಗಿ ಆಸ್ಪತ್ರೆಗೆ ಶಿಫ್ಟ್ ಆಗಿ ಚಿಕಿತ್ಸೆ ಪಡೆದು ತೆರಳಿದ್ದಾರೆ ಎಂಬ ಮಾಹಿತಿಯನ್ನು ಪೊಲೀಸರು ನೀಡುತ್ತಿದ್ದಾರೆ. ಒಟ್ಟಾರೆ ಏನಂತಂದ್ರೆ ಒಂದು ಲಾರಿ ಚಾಲಕನ ಅಜಾಗರೂಕತೆಯಿಂದ ಈ ದುರಂತ ಸಂಭವಿಸಿದ್ದು ಭಾರಿ ಆತಂಕ ಮನೆ ಮಾಡಿದೆ ಅಂತಲೇ ಹೇಳ್ಬೋದು ಮಮತಾ.